ಜೈ ಭಾರತ್, ವಂದೇ ಮಾತರಂ. ನಿಮಗೆ ಕೊರೋನಾ ವೈರಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಈ ಒಂದು ವೈರಸ್ ಜಗತ್ತಿನಾದ್ಯಂತ ಎಷ್ಟು ಪ್ರಭಾವ ಬೀರಿತೆಂದರೆ ಇಡೀ ಪ್ರಪಂಚವನ್ನೇ ಲಾಕ್ಡೌನ್ ಮಾಡಬೇಕಾಯಿತು. ಇದರಿಂದಾಗಿ ಪ್ರಪಂಚನಾದ್ಯಂತ ಹಲವು ನಷ್ಟಗಳು ಅನುಭವಿಸಬೇಕಾಯಿತು. ಇದು ಹೇಗೆ ಸ್ಪ್ರೆಡ್ ಆಯ್ತು ಅಂತ ನೋಡ್ಲಿಕ್ಕೆ ಹೋದ್ರೆ ಕೆಲವರು ಹೇಳ್ತಾರೆ ಇದು ಲ್ಯಾಬಿನಿಂದ ಸ್ಪ್ರೆಡ್ ಆಯ್ತು ಅಂತ, ಇನ್ನು ಕೆಲವರು ಹೇಳ್ತಾರೆ ಬಾವಲಿಯಿಂದ ಸ್ಪ್ರೆಡ್ ಆಯ್ತು ಅಂತ. ಕೆಲವೊಂದು ವಿಚಾರಗಳು ಅಫಿಷಿಯಲ್ ಆಗಿ ಹೊರ ಬಂದಿಲ್ಲ, ಆದ್ರೂ ಕೂಡ ಕಾಣದ ವ್ಯಕ್ತಿಗಳ ಕೈವಾಡ ಇದೆ ಅಂತ ಅನಿಸುತ್ತೆ. ಈಗ ಇದೇ ವಿಚಾರವಾಗಿ ಆಸ್ಟ್ರೇಲಿಯಾದಲ್ಲಿ ಕೆಲವೊಂದು ವೈರಸ್ಗಳು ಅಂದ್ರೆ ಜೈವಿಕ ವೈರಸ್ಗಳು ಕಾಣೆಯಾಗಿವೆ. ಅದು ಕೂಡ ಒಂದೆರಡಲ್ಲ, ಸುಮಾರು 300ಕ್ಕಿಂತಲೂ ಹೆಚ್ಚು. ಅದರಲ್ಲಿ ಕೆಲವೊಂದು ವೈರಸ್ಗಳು ಮಾರಣಾಂತಿಕವಾಗಿದೆ ಅಂತ ಅಲ್ಲಿನ ಅಧಿಕಾರಿಗಳು ಬಹಿರಂಗಗೊಳಿಸಿದ್ದಾರೆ. ಆ 300ಕ್ಕಿಂತಲೂ ಹೆಚ್ಚಿನ ಈ ವೈರಸ್ಗಳು ಎಲ್ಲಿ ಹೋಗಿವೆ, ಯಾರು ಕಳ್ಳತನ ಮಾಡಿದ್ದಾರೆ, ಹೀಗೆ ಇದರ ಬಗ್ಗೆ ಯಾವುದೇ ವಿಚಾರ ಕೂಡ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಅದು ಈ ಘಟನೆ ನಡೆದದ್ದು ಕೂಡ 2023ರಲ್ಲಿ. ಆದರೆ ಈಗ ಅದರ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದ್ದಾರೆ. 2023ರಲ್ಲಿ ಆಸ್ಟ್ರೇಲಿಯಾದ ಕ್ವೀನ್ಲ್ಯಾಂಡ್ ಅಲ್ಲಿ ವೈರಾಲಜಿಯ ಲ್ಯಾಬ್ನಿಂದ ಹೆಂಡ್ರಾ ವೈರಸ್, ಲೈಸಾ ವೈರಸ್, ಹ್ಯಾಂಟಾ ವೈರಸ್ ಹೀಗೆ 10 ಹಲವಾರು ಹೆಸರಿನಿಂದ ಕರೆಯಿರುವ ಕೆಲವೊಂದು ವೈರಸ್ಗಳು ಕಾಣೆಯಾಗಿವೆ. ಅದು ಎಲ್ಲಿ ಹೋಗಿದೆ ಅಂತಲೂ ಕೂಡ ಗೊತ್ತಿಲ್ಲ. ಈ ಅಷ್ಟು ದೊಡ್ಡ ಲ್ಯಾಬ್ ಅಲ್ಲಿ ಅದೇಗೆ ಒಂದು ಮಿಸ್ ಆಗಿದೆ ಅಂತಲೂ ಕೂಡ ಗೊತ್ತಿಲ್ಲ. ಇಷ್ಟು ಸೆಕ್ಯೂರಿಟಿಗಳು ಇರುವಾಗ ಅವರ ಕಣ್ತಪ್ಪಿಸಿ ಅಲ್ಲಿಂದ ಹೇಗೆ ಕದ್ದೊಯ್ದ್ರು ಅಂತ ಅಲ್ಲಿನ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಈ ವೈರಸ್ ಎಲ್ಲಿದೆ ಅಂತಲೂ ಕೂಡ ಗೊತ್ತಿಲ್ಲ. ಇನ್ನು ಇದರ ವೈರಸ್ ಅನ್ನು ಯಾವ ರೀತಿ ಉಪಯೋಗಿಸ್ತಾರೆ ಅಂತ ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ಈ ವೈರಸ್ಗಳಿಂದ ಅದನ್ನು ಅಸ್ತ್ರವಾಗಿ ಕೂಡ ಪರಿವರ್ತಿಸಬಹುದು, ಬೇರೆ ಬೇರೆ ವಿಚಾರವಾಗಿ ಕೂಡ ಬಳಸಬಹುದು. ಈ ಕೊರೋನಾ ವೈರಸ್ ಹೇಗೆ ಸ್ಪ್ರೆಡ್ ಆಯ್ತು ಅಂತ ನೋಡಿರ್ಬೋದು. ಅದೇ ರೀತಿ ಈ ವೈರಸ್ಗಳು ಸ್ಪ್ರೆಡ್ ಆಗದೇ ಇರಲಿ, ಅದೇ ಒಳಿತು. ಈ ಹ್ಯಾಂಟಾ ವೈರಸ್ ಹಾಗೂ ಲೈಸಾ ವೈರಸ್ ಏನಿದೆ ಅಲ್ಲ, ಇದು ಅತ್ಯಂತ ತುಂಬಾ ಅಪಾಯಕಾರಿ ಅಂತ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಎಷ್ಟು ಅಪಾಯಕಾರಿ ಎಂದರೆ ಈ ವೈರಸ್ ನಿಂದ ಜೀವವೇ ಹೋಗಬಹುದು, ಅಷ್ಟು ಅಪಾಯವಾಗಿದೆ. ಈ ಘಟನೆಯಿಂದಾಗಿ ಕೆಲವೊಂದು ಅನುಮಾನ ಮೂಡುವುದು ಕೂಡ ಸಹಜನೇ. ಒಂದನೇದಾಗಿ ಈ ವೈರಸ್ ಕಳವಾಗಿರುವುದು, ಎರಡನೇದಾಗಿ ಅಷ್ಟು ಸೆಕ್ಯೂರಿಟಿ ಇರುವಾಗ ಎಲ್ಲರ ಕಣ್ತಪ್ಪಿಸಿ ಕದ್ದೊಯ್ಯುವುದಂದ್ರೆ ಅದಕ್ಕೆ ಅರ್ಥ ಬೇಡವಾ? ಇವರು ಎಲ್ಲಿ ಅಂತ ಹುಡುಕ್ತಾರೆ. ಸದ್ಯಕ್ಕೆ ಈಗ 323 ವೈರಸ್ಗಳು ಕಳವಾಗಿದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಕೈ ಮೀರಿ ಕೆಲವೊಂದು ಘಟನೆಗಳು ನಡೆದರೆ ಅದು ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಆಸ್ಟ್ರೇಲಿಯಾದ ಶತ್ರು ರಾಷ್ಟ್ರಗಳ ಮೇಲೆ ಅನುಮಾನ ಬರುವುದು ಸಹಜ, ಆದರೆ ಅದರ ವಿರುದ್ಧ ಯಾವುದೇ ರೀತಿಯ ಒಂದು ಪುರಾವೆಗಳು ಇಲ್ಲ. ಈಗ ಇದರ ಬಗ್ಗೆ ತನಿಖೆ ನಡೆಯುತ್ತಿದೆ. ಮುಂಬರುವ ದಿನಗಳಲ್ಲಿ ಈ ವೈರಸ್ನ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಹೊರಬರಲಿದೆ. ಯಾಕೆಂದ್ರೆ ಇದರ ಹಿಂದೆ ಯಾರು ಇದ್ದಾರೆ ಅಂತ, ಯಾವ ರಾಷ್ಟ್ರದ ಕೈವಾಡವಿದೆ ಅಥವಾ ಯಾವ ವ್ಯಕ್ತಿಯ ಕೈವಾಡ ಇದೆ ಅಂತ ಇನ್ನಷ್ಟೇ ಮಾಹಿತಿ ಹೊರಬರಬೇಕು.